16 ವರ್ಷದ 10ನೇ ಕ್ಲಾಸ್ ಹುಡುಗಿ ತನ್ನ ಲವ್ವರ್ಗೋಸ್ಕರ ಸ್ವಂತ ಎತ್ತ ತಾಯಿಯನ್ನ ಕೊಂದ ರಿಯಲ್ ಸ್ಟೋರಿ ಇದು. ಈ ಫೋಟೋದಲ್ಲಿ ಕಾಣಿಸ್ತಾರನ್ನ ನೋಡಿ. ಈ ಹುಡುಗಿಗೆ 8 ತಿಂಗಳ ಹಿಂದೆ ಇನ್ಸ್ಟಾಗ್ರಾಮ್ ಅಲ್ಲಿ ಈ ಹುಡುಗನ ಪರಿಚಯ ಆಗಿರುತ್ತೆ. ಮತ್ತೆ ಇವರಿಬ್ರು ಮಧ್ಯೆ ಪ್ರೀತಿ ಶುರುವಾಗಿರುತ್ತೆ. ಇವರಿಬ್ರು ಸೇರಿ ಫಸ್ಟ್ ಮನೆ ಬಿಟ್ಟು ಓಡೋಗಿರ್ತಾರೆ. ನಂತರ ಹುಡುಗಿ ಅಮ್ಮ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಇವರಿಬ್ರು ಹುಡುಕ್ಸಿ ಮಗಳನ್ನ ವಾಪಸ್ ಮನೆ ಕರ್ಕೊಂಡು ಹೋಗಿ ಒಳ್ಳೆ ಮಾತಲ್ಲಿ ಬುದ್ಧಿವಾದ ಹೇಳ್ತಾರೆ. ಆದ್ರೆ ಈ ಸೈಕೋ ಹುಡುಗಿಗೆ ಇದು ಅರ್ಥನೇ ಆಗಲ್ಲ. ನನ್ನನ್ನ ನನ್ನ ಲವ್ವರ್ ಇಂದ ಬೇರೆ ಮಾಡ್ತೀಯ ಅಂತ ಹೇಳಿ ಒಂದಿನ ತನ್ನ ಲವ್ವರು ಮತ್ತೆ ಅವನ ತಮ್ಮನ್ನ ಕರೆಸಿ ಮನೆಯಲ್ಲಿ ಪೂಜೆ ಮಾಡ್ತಿದ್ದ ತಾಯಿ ಮೇಲೆ ಹಿಂದೆಯಿಂದ ಬಂದು ರಾಡಲ್ಲಿ ಒಡಿಸಿ ಸಾಯಿಸಿದ್ಲು. ಶಾಕಿಂಗ್ ವಿಷಯ ಏನಂದ್ರೆ ಈ ಅಟ್ಯಾಕ್ ಅಲ್ಲಿ ತಾಯಿ ಸತ್ತಿರ್ಲಿಲ್ಲ. ಆ ತಾಯಿ ಕೊನೆ ಉಸಿರು ಇನ್ನೂ ಇರುತ್ತೆ. ಆ ಬಂದಿದ್ದಿಬ್ರು ಹುಡುಗರು ಇವ್ರು ಸತ್ತೋಗಿದ್ದಾರೆ ಅನ್ಕೊಂಡು ವಾಪಸ್ ಹೋಗಿರ್ತಾರೆ. ಆದ್ರೆ ಅಮ್ಮ ಇನ್ನೂ ಸತ್ತಿಲ್ಲ ಅನ್ನೋ ವಿಷಯ ತಿಳ್ಕೊಂಡ ಮಗಳು ತನ್ನ ಲವ್ವರ್ಗೆ ಫೋನ್ ಮಾಡಿ ನಮ್ಮ ಅಮ್ಮ ಇನ್ನೂ ಸತ್ತೋಗಿಲ್ಲ, ಬೇಗ ಬಾ, ಬಂದು ಪೂರ್ತಿಯಾಗಿ ಸಾಯಿಸು, ಆಮೇಲೆ ನಾವಿಬ್ರು ಹೊರಟೋಗೋಣ ಅಂತ ಹೇಳಿರ್ತಾಳೆ. ಅವನು ಮತ್ತೆ ವಾಪಸ್ ಬಂದು ಸುತ್ತಿಗೆಯಿಂದ ತಲೆಗೆ ಜೋರ ಹೊಡೆದು ಸಾಯಿಸಿ ಇವರಿಬ್ರು ಓಡೋಗಿರ್ತಾರೆ. ಇಲ್ಲಿ ಒಂದು ಸ್ಯಾಡ್ ನ್ಯೂಸ್ ಏನಂದ್ರೆ ಇವ್ರಿಗೆ ನಮ್ ಕೋರ್ಟ್ ಕೂಡ ಕಠಿಣ ಶಿಕ್ಷೆ ಕೊಡೋದಕ್ಕಾಗಲ್ಲ. ಯಾಕೆ ಗೊತ್ತಾ? ಇವರು ಮೈನರ್ಸ್, ಇವ್ರಿಗೆ ಇನ್ನೂ 18 ವರ್ಷ ಆಗಿಲ್ಲ. ಗೊತ್ತಿಲ್ಲದೆ ಮಾಡಿರೋ ತಪ್ಪು ಅಂತ ಕೋರ್ಟ್ ಕನ್ಸಿಡರ್ ಮಾಡುತ್ತೆ. ಈ ತರ ಮಕ್ಕಳನ್ನ ಅಲ್ಲ, ಕ್ರಿಮಿನಲ್ಸ್ ನ ಏನ್ ಮಾಡಿದ್ರೆ ಚೆನ್ನಾಗಿರುತ್ತೆ ನೀವೇ ಹೇಳಿ. ಇಲ್ಲಿ ನಾವು ಕಲಿಬೇಕಾಗಿರೋ ವಿಷಯ ಏನಂದ್ರೆ ಪೇರೆಂಟ್ಸ್ ಮಕ್ಕಳ ಕೈಲಿ ಫೋನ್ ಕೊಡ್ಬೇಕಾದ್ರೆ ಹುಷಾರಾಗಿರ್ಬೇಕು. ಇಲ್ಲ ಅಂದ್ರೆ ಇದೇ ಪರಿಸ್ಥಿತಿ ಮುಂದೊಂದ್ ದಿನ ನಮಗೂ ಬರ್ಬೋದು. ವಿ ಮಸ್ಟ್ ಬಿ ಕೇರ್ಫುಲ್ ಅಂತ ಹೇಳ್ತಾ ಈ ವಿಡಿಯೋನ ನಿಮ್ ಸುತ್ತಮುತ್ತ ಇರೋ ಪೇರೆಂಟ್ಸ್ಗೆ ಶೇರ್ ಮಾಡಿ ಜಾಗೃತಿ ಮೂಡಿಸಿ.